ಏನಾದ್ರೂ ಪ್ರದೀಪ್ ಈಶ್ವರ್ ಏನಾದ್ರು ರಾಜೀನಾಮೆ ಕೊಟ್ರೆ ನಾನು ತಲೆ ಬಿಡ್ತೀನಿ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬೀಯಿಂಗ್ ಎ ಫ್ಯಾನ್ ಆಫ್ ಪ್ರದೀಪ್ ಈಶ್ವರ್, ಅವ್ರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ನಿಂತು ಕೊಡೋದಾಗಲ್ಲ, ಮತ್ತೆ ಹೋದ್ಸಲಿಗಿಂತ ಜಾಸ್ತಿ ಲೀಡಲ್ ಗೆಲ್ತಾರೆ. ಯಾವುದೇ ಕಾರಣಕ್ಕೂ ಆಗಲ್ಲ. ನೋಡಿ ಇವೆಲ್ಲ ಒಂದು 12-13 ತಿಂಗಳು ಸರ್ಕಾರ ಅಷ್ಟೇ ಆಗಿರೋದು, ಇನ್ನು ಮಾತಾಡಬೇಡಿ. ಹಂಗೆ ಆಗಿರೋದು, ಹಂಗೆ ಜನ ಹೇಳ್ತಿರೋದು ಹಂಗೆ. ನನಗೆ ನನ್ನ ಕೋಪ ಬಂದ್ರೆ ಮತ್ತೆ ನಾನು ಪ್ರದೀಪಿನ ನಾನು ಒಳ್ಳೆ ತೆಲುಗು ಫಿಲ್ಮ್ ಡೈಲಾಗ್ ಹೊಡಿತೀನಿ, ತಡ್ಕೊಳ್ಳಲ್ಲ. ಅದು ನಮ್ಮ ಅಣ್ಣ ಬದಲಾಗಿಲ್ಲ, ಪ್ರದೀಪ್ ಈಶ್ವರ್ ಬದಲಾಗಲ್ಲ ರೀ. ಅವತ್ತು ಡೈಲಾಗ್ ಹೊಡಿತಾ ಇದ್ರು, ಇವತ್ತು ಡೈಲಾಗ್ ಹೊಡಿತಾರೆ, ನಾಳೆನೋ ಡೈಲಾಗ್ ಹೊಡಿತಾರೆ. ಡೈಲಾಗ್ ಹೊಡ್ಕೊಂಡೆ ನೋಡಿ ಅವ್ರು ಇವಾಗ ರೆಸಿಗ್ನೇಷನ್ ಕೊಡ್ತಾರೆ. ಪ್ರದೀಪ್ ಈಶ್ವರ್ ಅವರೇ, ನಮ್ಮಂತ ಅಭಿಮಾನಿಗಳಿಗೋಸ್ಕರ ನೀವು ರೆಸಿಗ್ನೇಷನ್ ಕೊಟ್ಟು ಕೆಳಗೆ ಇಳಿದು ಮತ್ತೆ ಬೈ ಎಲೆಕ್ಷನ್ ಮಾಡಿ, ಹೆಂಗಿದ್ರು ನಿಮ್ಗೆ ಗ್ಯಾರಂಟಿ ಇದೆಯಲ್ಲ, ಒಂದು ಓಟು ಲೀಡ್ ಕೊಡಲ್ಲ ಅಂತ ಅವ್ರಿಗೆ ಹೇಳಿದವ್ರು ನಿಮಗೆ ಓಪನ್ ಚಾಲೆಂಜು. ಅವ್ರು ಒಂದು ಕೆಲಸ ಮಾಡಿದ್ದಾರೆ, ಅದನ್ನ ಯಾವ MLA ಮಾಡಿಲ್ಲ, ಅದನ್ನ ಅವ್ರು ಮಾಡಿದ್ದಾರೆ ಅಂತ ನಾನು ಪ್ರೂವ್ ಮಾಡಿದ್ರೆ ಓಕೆ ಸ್ವಲ್ಪ ನಾನು ಇಲ್ಲೇ ಪ್ರೋಗ್ರಾಮ್ನ ಮುಗಿಸಿ ಎದ್ದು ಹೋಯ್ತಾ ಇರ್ತೀನಿ. ಗ್ಯಾರಂಟಿ ಮಾತಾ ಇದೇ ಮಾತು.